ಬಾಹ್ಯಾಕಾಶ ಜಗತ್ತಿನ ದಿಗ್ಗಜ ಯಾರು ಕೇಳಿದರೆ ಅಮೆರಿಕದ ನಾಸಾ. ಸೊ ಅವರ ಬಹುನಿರೀಕ್ಷಿತ ಆರ್ಟಿಮಿಸ್ 2 ಮಿಷನ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಸತತ 3 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರು. 2023ರಲ್ಲೇ ಈ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು. ಬಟ್ 2026 ಈ ಡೇ ಫೈನಲಿ ಆಗಿದೆ. 4 ಜನ ಎಕ್ಸ್ಪರ್ಟೈಸ್ ಇರ್ತಾರೆ ಅದರಲ್ಲಿ. ಒಬ್ಬೊಬ್ಬರದ್ದು ಹಿನ್ನೆಲೆ ಕೂಡ ಅದ್ಭುತ. ಯಾರ್ಯಾರಿದ್ದಾರೆ ಅನ್ನೋದರ ಡೀಟೇಲ್ಸ್ ಹೆಸರನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಫ್ಲೋರಿಡಾದ ಓರಿಯನ್ ಕ್ಯಾಪ್ಸುಲ್ನಲ್ಲಿ ಉಡಾವಣೆ ಆಗಿದೆ ಅಂತ. ಕ್ಯಾಪ್ಸುಲ್ ಒಳಗಡೆ ಈ ಗಗನಯಾತ್ರಿಗಳು ಇರ್ತಾರೆ. ಏನಕ್ಕೆ ಈ ಆರ್ಟಿಮಿಸ್ 2 ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಚಂದ್ರಯಾನದ ಮಿಷನ್ ಇದು. ಚಂದ್ರನ ಮೇಲೆ ಇವ್ರು ಕಾಲಿಡಲ್ಲ, ಆದರೆ ಚಂದ್ರನ ತೀರಾ ಹತ್ತಿರಕ್ಕೆ ಹೋಗ್ತಾರೆ. ಆಲ್ಮೋಸ್ಟ್ ಒಂದು 11 ಲಕ್ಷ ಕಿಲೋಮೀಟರ್ನ ಪಯಣ ಈ ಆರ್ಟಿಮಿಸ್ 2 ಜರ್ನಿ. ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಚಂದ್ರನ ಮೇಲೆ ಆಧಿಪತ್ಯ ಸಾಧಿಸುವಂತಹ ವಾರ್ ಅಮೆರಿಕ ಮತ್ತು ಚೀನಾ ಮಧ್ಯೆ ಇದೆ. ಸೊ ಇದು ಹೆಜ್ಜೆ ಗುರುತನ್ನು ಸ್ಥಾಪಿಸೋದಲ್ಲ ಚಂದ್ರನಲ್ಲಿ, ಬದಲಾಗಿ ಉಪಸ್ಥಿತಿಯನ್ನು ನಿರ್ಮಾಣ ಮಾಡೋದು. ಡಿಫ್ರೆನ್ಸ್ ಇದೆ ವೀಕ್ಷಕರೇ. ಸೊ ಯಶಸ್ವಿ ಉಡಾವಣೆ ಆಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಹವಾಮಾನದ ವೈಪರೀತ್ಯದಿಂದ ಹಿಡಿದು ಎಲ್ಲ ವಿಚಾರಗಳು ಮ್ಯಾಟ್ರ್ ಆಗುತ್ತೆ.